ರಾಜ್ಯದಲ್ಲಿ ತಣ್ಣಗಾಗಿದ್ದಂತಹ ಕುರ್ಚಿ ಕದನ ಮತ್ತೊಮ್ಮೆ ಯತೀಂದ್ರ ಅವರು ಕೊಟ್ಟಂತಹ ಹೇಳಿಕೆ ಮೂಲಕ ಇನ್ನಷ್ಟು ಹೆಚ್ಚಾಗೋ ಸಾಧ್ಯತೆ ಇದೆ. ಕಿಚ್ಚು ಹೆಚ್ಚಾಗಿಸೋ ಸ್ಟೇಟ್ಮೆಂಟ್ ಕೊಡೋದನ್ನ ಮುಂದುವರಿಸಿದ್ದಾರೆ ಸಿಎಂ ಪುತ್ರ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಯತೀಂದ್ರ ಪುನರುಚ್ಚರಿಸ್ತಾ ಇದ್ದಾರೆ. ನಾಯಕತ್ವ ಬದಲಿಲ್ಲ ಅಂತ ಹೈಕಮಾಂಡ್ ಕ್ಲಿಯರ್ ಆಗಿ ಹೇಳಿದೆ. ಹೀಗನ್ನೋದ್ರ ಮೂಲಕ ಈಗಾಗಲೇ ಉರಿತಾ ಇರುವಂತಹ ಬೆಂಕಿಗೆ ಇನ್ನೂ ಒಂದೆರಡು ಸ್ಪೂನ್ ತುಪ್ಪ ಸುರಿಯುವ ಕೆಲಸವನ್ನ ಪುತ್ರ ಯತೀಂದ್ರ ಮಾಡ್ದಂಗೆ ಕಾಣಿಸ್ತಾ ಇದೆ. ಬಹಿರಂಗ ಹೇಳಿಕೆ ಕೊಡದಂತೆ ಸಿಎಂ ತಾಕೀತು ಮಾಡಿದ್ರು. ಆ ರೂಲ್ಸು ಯತೀಂದ್ರ ಅವ್ರಿಗೆ ಅಪ್ಲೈ ಆಗಲ್ಲ ಅಂತ ಅನ್ಸುತ್ತೆ. High command has clearly said as of now there will be no change in the leadership. There is no tussle for CM post right now. I have already told you. Now everything is clear. The high command has clearly said as of now there will be no change in the leadership. There is no tussle for CM post right now. I have already told you. Now everything is clear. The high command has clear. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರವೀಶ್. ಈ ಸಲ ಕೂಡ ಸಿಎಂ ಪುತ್ರ ಯತೀಂದ್ರ ಅವರ ಬಾಯಲ್ಲಿ ಬಂದಂತಹ ಮಾತು ಸ್ಪಷ್ಟತೆಯನ್ನ ಹೊರಡಿಸ್ತಾ ಇತ್ತು. ಅಂದ್ರೆ ಅವ್ರ ಮಾತಲ್ಲಿ ಸ್ಪಷ್ಟತೆ ಇದೆ, ಯಾವುದೇ ರೀತಿಯ ಗೊಂದಲಗಳಿಲ್ಲ. ಆಮೇಲೆ ತಾವು ಏನು ಹೇಳಬೇಕು, ಯಾವುದನ್ನು ಜೀವಂತವಾಗಿಡಬೇಕು ಅದನ್ನು ಇಟ್ಟೇ ಇಡ್ತೀನಿ ಅನ್ನೋದನ್ನ ಯತೀಂದ್ರ ಹೇಳ್ದಂಗೆ ಕಾಣಿಸ್ತಾ ಇದೆ. ಮಮತಾ, ಖಂಡಿತವಾಗಿಯೂ ಕೂಡ ಯತೀಂದ್ರ ಅವರ ಈ ಒಂದು ಹೇಳಿಕೆ ಅಂದರೆ ದಿನ ಬಿಟ್ಟು ದಿನ ಒಂದು ರೀತಿಯಲ್ಲಿ ಹೇಳಿಕೆ ಕೊಡೋದು, ಒಂದು ರೀತಿಯಲ್ಲಿ ಎದುರಾಳಿಗಳನ್ನು ಕೆರಳಿಸೋದು, ಇದು ಸ್ಟ್ರಾಟಜಿಯ ಭಾಗವೋ ಅಥವಾ ಹೈಕಮಾಂಡ್ನಿಂದ CM ಸಿದ್ದರಾಮಯ್ಯ ಅವರಿಗೆ ಬಂದಿರತಕ್ಕಂಥ ಸೂಚನೆಯೋ ಅನ್ನೋದು ಗೊತ್ತಾಗಬೇಕಾಗತ್ತೆ. ಯಾಕೆಂದರೆ ಮುಖ್ಯಮಂತ್ರಿ ಪುತ್ರ ಈ ರೀತಿ ಹೇಳಿಕೆ ಕೊಡ್ತಾರೆ ಅಂದರೆ ಅದನ್ನು ಗಂಭೀರವಾಗಿ ತೆಗೆದುಕೊಳ್ತಾರೆ. ಆ ಕಾರಣಗಳಿಗೋಸ್ಕರವಾಗಿಯೇ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಈ ಒಂದು ವಿಚಾರವನ್ನು ಎತ್ತಿದೆ. ಅದು ಸೈಲೆಂಟ್ ಆಗ್ಬೋದು ಅಂತ ಹೇಳಲಾಗ್ತಾ ಇತ್ತು. ಆದರೆ ಎಲ್ಲೋ ಒಂದು ಕಡೆ ಯತೀಂದ್ರ ಅವರು 2 ದಿನ ಬಿಟ್ಟು ಮತ್ತೆ ಇದನ್ನ ಒಂದು ರೀತಿಯಲ್ಲಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಯಾಕೆಂದರೆ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಿಸಿ ಇಬ್ಬರನ್ನ ಜೋಡೆತ್ತುಗಳು ಬ್ರದರ್ಸ್ ಅಂತ ಹೇಳಿಸಿ ಹೈಕಮಾಂಡ್ ಡೆಲ್ಲಿಗೆ ಕರೆದಿತ್ತು. ಆದರೆ ಡೆಲ್ಲಿಗೆ ಹೋಗುವ ಮುನ್ನವೇ ಕದನ ವಿರಾಮ ಏನಾದರೂ ಉಲ್ಲಂಘನೆ ಆಗ್ಬಿಡುತ್ತಾ ಅನ್ನೋದೀಗ ಬಹುದೊಡ್ಡ ಪ್ರಶ್ನೆ. ಹಾಗಾಗಿ ಆ ಒಂದು DK ಶಿವಕುಮಾರ್ ಅವರು ಇಲ್ಲಿ ತನಕ ಕೂಡ ಏನೇ ಕೇಳಿದ್ರು ಕೂಡ ಇಲ್ಲ, ನಾವಿಬ್ರು ಒಟ್ಟಾಗಿದ್ದೇವೆ, ಯತೀಂದ್ರ ಹೇಳಿಕೆ ನಾನು ಅವ್ರ ಜೊತೆ ಮಾತಾಡ್ತೇನೆ, ಅವ್ರನ್ನ ಕೇಳಿ ಅಂತಿದ್ರು. ಇವತ್ತು ಕೂಡ ಬಹಳ ಸೂಕ್ಷ್ಮವಾಗಿ ಒಂದು ಎಳೆಯನ್ನು ಹೇಳಿದ್ದಾರೆ. ಇದಕ್ಕೆ CM ಅವರು ರಿಯಾಕ್ಟ್ ಮಾಡಲಿ ಅನ್ನೋ ಅರ್ಥದಲ್ಲಿ ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ಡೆಲ್ಲಿಗೆ ಹೋಗುವ ಮುನ್ನವೇ ಇವರಿಬ್ಬರ ನಡುವೆ ಮತ್ತೆ ಏನಾದರೂ ಗೊಂದಲ ಕಂದಕಗಳು ಸೃಷ್ಟಿಯಾಗ್ಬಿಡುತ್ತಾ ಅನ್ನೋ ಆತಂಕ ಕೂಡ ಕಾಂಗ್ರೆಸ್ನ ಒಳಗಡೆ ಇದೆ. ಹಾಗಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಒಂದು ರೀತಿಯಲ್ಲಿ ಕಟಿಬದ್ಧವಾಗಿ ಕ್ಲಿಯರ್ ಆಗಿ ಒಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ, ಅಂದರೆ ನನಗೆ ಈ ರೀತಿಯ ಮೆಸೇಜ್ ಬಂದಿದೆ ನಮಗೆ ಅನ್ನೋ ರೀತಿ. ಹಂಗಾಗಿ ನಾನು ಯಾವುದಕ್ಕೂ ಕೂಡ ಕೇರ್ ಮಾಡೋದಿಲ್ಲ ಅನ್ನೋ ಸಂದೇಶ ಅವರ ಹೇಳಿಕೆಯಲ್ಲೂ ಕೂಡ ಸ್ಪಷ್ಟವಾಗಿರ್ತಕ್ಕಂಥದ್ದು. ಇದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅನುಮೋದಿಸ್ತಾ ಇಲ್ಲ. ಕಾಂಗ್ರೆಸ್ನ ಹೈಕಮಾಂಡ್ ಹೇಳ್ದಂಗೆ ನಾನು ಕೇಳ್ತಾ ಇದ್ದೇನೆ ಅಂತ. ಹಾಗಾಗಿ ತಂದೆ ಆ ರೀತಿಯ ಹೇಳಿಕೆಯನ್ನು ಕೊಡ್ತಾರೆ. ಆದರೆ ಪುತ್ರ ಈಗ ಎಲ್ಲ ಒಂದು ಕಡೆ ಹೈಕಮಾಂಡ್ ಕ್ಲಿಯರ್ ಆಗಿ ಹೇಳಿದೆ, ಬದಲಾವಣೆ ಇಲ್ಲ ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಇವರಿಬ್ಬರ ಹೇಳಿಕೆಯಲ್ಲಿ ಭಿನ್ನತೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ಕಾಂಗ್ರೆಸ್ನ ಒಳಗಡೆ ದೊಡ್ಡ ಮಟ್ಟದಲ್ಲಿ ಗೊಂದಲ ಸೃಷ್ಟಿಯಾಗಿರ್ತಕ್ಕಂಥದ್ದು. ಇದನ್ನ ಕಾಂಗ್ರೆಸ್ನ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಬಗೆಹರಿಸುತ್ತೆ ಕಾದ್ ನೋಡ್ಬೇಕಾಗುತ್ತೆ. 19ಕ್ಕೆ ಇಬ್ಬರು ಕೂಡ ಡೆಲ್ಲಿಗೆ ಹೋಗ್ತಾ ಇದ್ದಾರೆ, CM ಮತ್ತೆ DCM ಇಬ್ಬರು ಕೂಡ. ಆದರೆ ಅದಕ್ಕೂ ಮುನ್ನವೇ ಕ್ಲಿಯರ್ ಆಗಿ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಹೇಳಿದೆ ಅಂತ ಹೈಕಮಾಂಡ್ ಹೇಳಿದೆ ಅಂತ ಯತೀಂದ್ರ ಅವರು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇದು ಎಷ್ಟರ ಮಟ್ಟಿಗೆ ಒಂದು ರೀತಿಯಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗ್ಬೋದು ಅನ್ನೋದು ಕೂಡ ಕಾದ್ ನೋಡ್ಬೇಕಾಗತ್ತೆ. ಒಂದಂತೂ ಸತ್ಯ, DK ಶಿವಕುಮಾರ್ ಮತ್ತೆ ಅವರ ಆಪ್ತರು ಎಲ್ಲ ಒಂದ್ ಕಡೆ ಈ ರೀತಿಯ ಬೆಳವಣಿಗೆಗಳಿಂದಾಗಿ ಕೂಡ ಬೇರೆ ಬೇರೆ ರೀತಿಯಲ್ಲೂ ಕೂಡ ಮನ ನೊಂದಿದ್ರು ಕೂಡ ಅದನ್ನ ಒಂದು ರೀತಿಯಲ್ಲಿ ಸಾಫ್ಟ್ ಆಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇದೆಲ್ಲಿ ತನಕ ಕಾದ್ ನೋಡಬೇಕು ಮಮತಾ. ರವೀಶ್ ಹಾಗೆ ಸಂಪರ್ಕದಲ್ಲಿ ಯತೀಂದ್ರ ಏನ್ ಹೇಳಿದ್ರು ಕೇಳಿಸ್ಕೊಳ್ಳೋಣ. There is no tussle for CM post right now. I have already told you. Now everything is clear. The high command has clearly said as of now there will be no change in the leadership. There is no tussle for CM post right now. I have already told you. Now everything is clear. The high command has clearly said as of now there will be no change in the leadership. ಡೀಟೇಲ್ಸ್ ಕೊಡ್ತಾರೆ ರವೀಶ್. ಈ ಹೇಳಿಕೆಯ ವಿಚಾರದಲ್ಲಿ ನೀವು ವ್ಯಾಖ್ಯಾನಿಸ್ತಾ ಇದ್ರಿ, ಒಂದು ಹೈಕಮಾಂಡ್ನಿಂದ ಸಂದೇಶ ಬಂದಿರಬಹುದು ಅಂತ. ಎರಡನೇದಾಗಿ ತಾವು ಎಲ್ಲದಕ್ಕೂ ಸಿದ್ಧ ಅನ್ನೋ ಮೆಸೇಜ್ ಅನ್ನ ಎದುರಾಳಿಗಳಿಗೆ ಕೊಡೋದಕ್ಕೆ ಯತೀಂದ್ರ ಮುಂದಾದ್ರ ಅಂತ. ಎಲ್ಲದಕ್ಕೂ ರೆಡಿ ಇದೀವಿ ನಾವು, ಮುಂದೇನಾಗತ್ತೆ ನೋಡ್ಕೊಂಡ್ಬಿಡೋಣ
ಅನ್ನೋ ಮಾತು. ಮಮತಾ, ಖಂಡಿತವಾಗಿಯೂ ಕೂಡ ಒಂದು ಕಡೆ ತಂದೆ ಸೈಲೆಂಟ್ ಈ ವಿಚಾರದಲ್ಲಿ, ಇನ್ನೊಂದು ಕಡೆ ಪುತ್ರ ವೈಲೆಂಟ್ ಆಗಿದ್ದಾರೆ. ಹಾಗಾಗಿ ಇದು ಎಲ್ಲಿ ತನಕ ಈ ರೀತಿಯ ಟಾಂಟ್ ಅಂತ ಅಂದ್ರೆ ಇದು ಎಲ್ಲೋ ಒಂದ್ ಕಡೆ ಎದುರಾಳಿಗಳನ್ನ ಬೇರೆ ಬೇರೆ ರೀತಿಯಲ್ಲಿ ದಿಕ್ಕು ತಪ್ಪಿಸುವಂತ ತಂತ್ರದ ಒಂದು ಭಾಗನೋ, ಅಥವಾ ಇಲ್ಲ CM ಸಿದ್ದರಾಮಯ್ಯ ಅವರಿಗೆ ಇರ್ತಕ್ಕಂಥ ವಿಶ್ವಾಸವನ್ನೇ ಅವರ ಪುತ್ರ ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಭಾವನೆನೋ, ಇದು ಗೊತ್ತಾಗ್ಬೇಕಾಗತ್ತೆ. ಆದ್ರೆ ಈ ರೀತಿಯ ಒಂದು ರೀತಿಯಲ್ಲಿ ವ್ಯಕ್ತ ಆಗ್ತಾ ಇರ್ತಕ್ಕಂಥ ಭಾವನೆ ಕಾಂಗ್ರೆಸ್ನ ಒಳಗಡೆ ಎಲ್ರಿಗೂ ಕೂಡ ಇಲ್ಲ. ಯಾಕೆಂದ್ರೆ ಗೊಂದಲಗಳೇ ಕೂಡ ಮನ ಮಾಡಿರ್ತಕ್ಕಂಥದ್ದು. ಕೆಲ ಶಾಸಕರಲ್ಲಿ, ಸಚಿವರಲ್ಲಿ, ಜೊತೆಗೆ DCM ಆಪ್ತರಲ್ಲಿ, DCM ಅಲ್ಲಿ ಎಲ್ರಿಗೂ ಕೂಡ ಗೊಂದಲ ಇದೆ. ಅಂದ್ರೆ ಹೈಕಮಾಂಡ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಬಹುದು, ಅಂದ್ರೆ ಇರಿ ಅಂತ ಹೇಳ್ತಾರೋ ಅಥವಾ ತಟಸ್ಥವಾಗೇ ಇರಲಿ ಅಂತ ಹೇಳ್ತಾರೋ, 3 ತಿಂಗಳು ಬಳಿಕ ನೋಡ್ಕೊಳ್ಳೋಣ ಅಂತ ಹೇಳ್ತಾರೋ, ಅಥವಾ ಇಲ್ಲ ಶಿಫ್ಟ್ ಆಗಬೇಕು ಅಂತ ಹೇಳ್ತಾರೋ, ಯಾವುದಕ್ಕೂ ಕೂಡ ಕ್ಲಾರಿಟಿ ಇಲ್ಲ. ಇಂಥ ಸನ್ನಿವೇಶದಲ್ಲಿ ಎಲ್ಲೋ ಒಂದ್ ಕಡೆ ಯತೀಂದ್ರ ಸಿದ್ದರಾಮಯ್ಯ ಅವರು ಕಡ್ಡಿ ತುಂಡು ಮಾಡದಂತೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಹೈಕಮಾಂಡ್ ಕ್ಲಿಯರ್ ಆಗಿ ಹೇಳಿದೆ. ಕ್ಲಿಯರ್ ಅನ್ನೋ ಪದವನ್ನು ಯೂಸ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಹೇಳಿಕೆಯಿಂದಾಗಿ ಕಾಂಗ್ರೆಸ್ನಲ್ಲಿ ಮತ್ತೆ ಸಂಚಲನ ಉಂಟಾಗಿದೆ. ಹಾಗಾಗಿ ಇದನ್ನ ಯಾರು ಯಾವ ರೀತಿ ಅರಗಿಸ್ಕೊಳ್ತಾರೆ ಕಾದ್ ನೋಡ್ಬೇಕು ಮಮತಾ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ರವೇಶ್.